ಆ ನಾಟಕವೇ ನಮ್ಮ ತಾಯಿ ತಂದೆ, ನಾಟಕವೇ ನಮ್ಮ ಬಂಧು ಬಳಗ, ಬೀದಿ ನಾಟಕವ ಮರೆತು ನಡೆದರೆ ಮೆಚ್ಚನ ರಂಗದೇವನು, ಮೆಚ್ಚನ ರಂಗದೇವನು. ಈ ಜಗವೊಂದು ರಂಗಮಂದಿರ, ನಾವು ನೀವೆಲ್ಲರೂ ಕೇವಲ ಪಾತ್ರಧಾರಿಗಳು. ಆ ಭಗವಂತನ ಸೂತ್ರದೆಳೆ ಇರುವವರೆಗೂ ನಾವು ನೀವೆಲ್ಲ ಪ್ರತಿದಿನ ನಟಿಸುತ್ತಲೇ ಇರಬೇಕು. ನಾವು ಮಾಡುವ ಪಾತ್ರದ ನಟನೆ ಸತ್ಯಕ್ಕೆ ಹತ್ತಿರವಾಗಿರಬೇಕೇ ವಿನಃ ಸುಳ್ಳಿಗಂಟಿದ ಪರದೆಯಂತಿರಬಾರದು. ಈ ರೀತಿಯಾಗಿ ಸಮಾಜದ ಅಂಕು ಡೊಂಕುಗಳಿಗೆ ಎದುರಾಗಿ ಕನ್ನಡಿಯಂತೆ ಪ್ರತಿಬಿಂಬಿಸುವುದೇ ನಾಟಕ. ಇಂಥ ನಾಟಕಕ್ಕಾಗಿಯೇ ಹುಟ್ಟಿ ನಾಟಕದಲ್ಲೇ ಬೆಳೆದು ನಾಟಕವನ್ನೇ ಉಸಿರಾಗಿಸಿಕೊಂಡು ನಟರಾಗಿ, ನಿರ್ದೇಶಕರಾಗಿ, ನಾಟಕಕಾರರಾಗಿ, ಸಂಘಟಕರಾಗಿ, ಹವ್ಯಾಸಿ ಪತ್ರಕರ್ತರಾಗಿ ಮೌನಾಭಿನಯ, ಏಕಪಾತ್ರಾಭಿನಯ, ಕಿರುನಾಟಕ, ಹಾಸ್ಯ ನಾಟಕ, ಸಾಮಾಜಿಕ ನಾಟಕಗಳ ಜೊತೆಗೆ ಬೀದಿ ನಾಟಕಗಳಿಗೆ ಹೊಸ ಭಾಷ್ಯ ಬರೆದು ಗೆಜ್ಜೆ ಹೆಜ್ಜೆ ರಂಗ ತಂಡವನ್ನು ಕಟ್ಟಿ 7,000ಕ್ಕೂ ಹೆಚ್ಚು ನಾಟಕಗಳನ್ನು ಪ್ರದರ್ಶಿಸಿರುವ ನಾಟಕ ರತ್ನ, ರಂಗಕರ್ಮಿ, ಕಲಾ ತಪಸ್ವಿ ಮೈಸೂರು ರಮಾನಂದ್ರವರು ನಮ್ಮ ಕನ್ನಡಿಗರ ಹೆಮ್ಮೆ. 1954ರಲ್ಲಿ ಚಾಮರಾಜನಗರ ಜಿಲ್ಲೆಯ ಹೊರೆಯಾಲ ಗ್ರಾಮದಲ್ಲಿ ಜನಿಸಿದ ಇವರು ಅಂದು ಬಾಲ್ಯದಲ್ಲಿನ ನಾಟಕದ ಗೀಳು ಇಂದು ನಾಟಕವಿರದ ಬಾಳಾಗಿದೆ. ಇಲ್ಲಿಯವರೆಗೂ 75ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದು ಅದರಲ್ಲಿ 28 ನಾಟಕಗಳು ಮುದ್ರಣಗೊಂಡಿವೆ. ಅಪ್ಪ ಮಗ ಹೇಗ್ ಸತ್ತ ಎಂಬ ನಾಟಕವು 10,000 ಪ್ರತಿಗಳ ಮುದ್ರಣ ಕಂಡು ಇತಿಹಾಸ ಸೃಷ್ಟಿಸಿದೆ. ಇವರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಎಲ್ಲಾ ಕಾಲದ ಕಲಾವಿದರೊಂದಿಗೆ ನಟಿಸಿರುವುದು ಇವರ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಕರ್ನಾಟಕದ ಚಾರ್ಲಿ ಚಾಂಪ್ಲಿನ್ ಎಂದೇ ಹೆಸರುವಾಸಿಯಾಗಿರುವ ಇವರ ಬಗ್ಗೆ 1400 ಪತ್ರಿಕೆಗಳಲ್ಲಿ ಲೇಖನ ಬಂದಿರುವುದು ಇವರ ಕಲೆಗೆ ಸಂದ ಗೌರವವಾಗಿದೆ. ಸಿನಿಮಾದ ಆಗು ಹೋಗುಗಳ ಬಗ್ಗೆ ರಂಗ ವಿನೋದ ಪತ್ರಿಕೆಯನ್ನು ಹೊರತಂದಿದ್ದು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಟನೆ ಕಲಿಸುವ ಗುರುವಾಗಿದ್ದಾರೆ. ಸಮಾಜದ ಜನಜಾಗೃತಿಯನ್ನು ಮೂಡಿಸಲು ಸಾಕ್ಷರತೆ, ಬಾಲ್ಯ ವಿವಾಹ, ಕಾಯಿಲೆಗಳು, ರಸ್ತೆ ಸುರಕ್ಷತೆ, ಅಪರಾಧ ತಡೆ ಮಾಸಾಚರಣೆಯ ಬಗ್ಗೆ, ಅದರಲ್ಲೂ ಕೊರೋನಾ ಬಗ್ಗೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಬೀದಿ ನಾಟಕಗಳನ್ನು ಪ್ರದರ್ಶಿಸಿ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಗಳ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇಲ್ಲಿಯವರೆಗೂ 1,500ಕ್ಕೂ ಹೆಚ್ಚು ಸನ್ಮಾನಗಳನ್ನು ಸ್ವೀಕರಿಸಿರುವ ಇವರಿಗೆ ಮೈಸೂರಿನ ರಾಜ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್, ಕನ್ನಡ ಚಿತ್ರರಂಗದ ಮೂಲ ಪುರುಷ ಹೊನ್ನಪ್ಪ ಭಾಗವತರ್ ರವರು ಸನ್ಮಾನಿಸಿರುವುದು ಇವರ ಕಲಾ ಬದುಕಿಗೆ ಅವಿಸ್ಮರಣೀಯವಾಗಿದೆ. ಸುದೀರ್ಘ 45 ವರ್ಷಗಳ ಅನುಭವವಿರುವ ಬಹುಪ್ರತಿಭಾನ್ವಿತ, ಕಲೆಯೇ ದೈವ, ಕಲೆಗಾಗಿಯೇ ಜೀವಿಸಿರುವ ನಮ್ಮ ಮೈಸೂರು ರಮಾನಂದರವರಿಗೆ ಇನ್ನಾದರೂ ನಮ್ಮ ಘನವೆತ್ತ ರಾಜ್ಯ ಸರ್ಕಾರ ಇವರನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ಜೈ ನಾಟಕ, ಜೈ ಕರ್ನಾಟಕ.